ದರ್ಶನ್ ಗ್ಯಾಂಗ್ನಿಂದ ಕೊಲೆಯಾದ ರೇಣುಕಾಸ್ವಾಮಿ ಚಿತ್ರದುರ್ಗದ ಲಕ್ಷ್ಮೀ ವೆಂಕಟೇಶ್ವರ ಬಡಾವಣೆಯ ನಿವಾಸಿ ಫಾರ್ಮಸಿಯೊಂದರಲ್ಲಿ ಕೆಲಸ ಮಾಡಿಕೊಂಡಿದ್ರು. ಹಿಂದೆ ಬಜರಂಗ ದಳದಲ್ಲಿ ಸಕ್ರಿಯರಾಗಿದ್ರು. ರೇಣುಕಾಸ್ವಾಮಿಗೆ ಮದುವೆಯಾಗಿ ವರ್ಷ ಕಳೆದಿತ್ತು. ಪತ್ನಿ ಈಗ 5 ತಿಂಗಳ ಗರ್ಭಿಣಿ. ಕೊಲೆ ವಿಚಾರ ತಿಳಿದು ರೇಣುಕಾಸ್ವಾಮಿ ಕುಟುಂಬಸ್ಥರು ಶಾಕ್ಗೆ ಒಳಗಾಗಿದ್ದಾರೆ. ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಪ್ರಕರಣದ ಬಗ್ಗೆ ತಮಗೇನೂ ಗೊತ್ತಿಲ್ಲ, ಸಾವಿಗೆ ನ್ಯಾಯ ಸಿಗಬೇಕು ಅನ್ನೋದು ಪತ್ನಿ ಪೋಷಕರ ಆಗ್ರಹ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿದ ನಂತರದಲ್ಲಿ ಮೃತದೇಹವನ್ನು ಹಸ್ತಾಂತರ ಮಾಡಿದ್ರು. ಚಿತ್ರದುರ್ಗಕ್ಕೆ ತೆಗೆದುಕೊಂಡು ಹೋಗಲಾಗಿದೆ. ನಾಳೆ ಚಿತ್ರದುರ್ಗದಲ್ಲಿ ವಿಧಾನಗಳು ನಡೆಯುತ್ತೆ. ದುರ್ಗದಲ್ಲಿ ಅಷ್ಟೇ ಪೊಲೀಸ್ನವರು ಚಿತ್ರದುರ್ಗ ಬರ್ರಿ ಪೇರೆಂಟ್ಸ್ ಅಂತ ಹೇಳಿದ್ರೆ ಅಷ್ಟೇನೆ ಬಂದೀವಿ. ದೇವರೇ ಅವ್ರಿಗೆ ಬುದ್ಧಿ ಕೊಡ್ಬೇಕಂತಾರೆ. ನಾವೇನು ಹೇಳೋಣ, ಸಾಮಾನ್ಯ ಮನುಷ್ಯರು. ನ್ಯಾಯ ಒಂದು ಕೊಡಿಸ್ರಿ. ಮದ್ವೆಗೆ 1 ವರ್ಷ ಆಗೈತೆ, ನನಗೆ ಹಿಂಗೆ ಆಗ್ಬಾರ್ದಿತ್ತು. ನನ್ನ ಗಂಡು ತಾಯಿ ಬೇರೆ ಆಗ್ತದೆ, ಹಿಂಗಾದ್ರೆ ಹೆಂಗ್ ಮಾಡೋಣ ಹೇಳಿ. ಹಿಂಗೆ ಯಾರಿಗೂ ಆಗ್ಬಾರ್ದಿತ್ತು. ನ್ಯಾಯ ಬೇಕ್ರಿ ನನಗೆ ಅಷ್ಟೇ. ಮುಂದೆ ಜೀವನ ಹೆಂಗ್ ಮಾಡೋದು ಹೇಳ್ರಿ. ಅವ್ರಿಗಿರೋ ಒಬ್ಬನೇ ಮಗ, ಅವನಿಗೆ ಈ ರೀತಿ ಆಗ್ಬಾರ್ದಾಗಿತ್ತು, ಕೊಲೆ ಆಗ್ಬಾರ್ದಾಗಿತ್ತು. 1 ವರ್ಷಗಳ ಕಾಲ ಆಯ್ತು ಮದುವೆ ಆಗಿ. ತುಂಬಾ ಆಘಾತ ಆಗಿದೆ. ಇಡೀ ನಮ್ಮ ಎಲ್ಲ ಕುಟುಂಬದವ್ರಿಗೂ ಈ ಒಂದು ಸನ್ನಿವೇಶ ತುಂಬಾ ಆಘಾತವನ್ನು ಉಂಟು ಮಾಡಿದೆ. ಆ ತನಿಖೆ ಆಗಿ ಆ ತನಿಖೆಯಲ್ಲಿ ಯಾರು ಅಪರಾಧಿಗಳು ಅಂತ ಆಗ್ತದೋ ಆ ಅಪರಾಧಿಗಳಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗ್ಬೇಕು. ಈ ಕಾನೂನಿನಲ್ಲಿ ಏನು ಶಿಕ್ಷೆ ಇದೆಯೋ ಆ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ಆಗ್ರಹ ಆಗಿದೆ. ನಾನು ಆಲ್ ರೈಟ್, ದಟ್ ಇಸ್ 100% ಐ ಅಗ್ರಿ. ಯಾರಿಗೆ ಅಪರಾಧಿಗಳು ಅವ್ರಿಗೆ ಆಗಬೇಕು. ಬಟ್ ಮರ್ಡರ್ ಆಗಿರೋದು, ದೆನ್ ಬಾಡಿ ಅದನ್ನು ಡಿಸ್ಪೋಸ್ ಮಾಡಿರೋಂಥ ರೀತಿ, ಅದು ಯಾರು ಮಾಡಿರಲಿ, ಬಾಡಿ ಡಿಸ್ಪೋಸಲ್ ಅಂತೂ ಇಟ್ ಈಸ್ ಶೋಯಿಂಗ್ ಮಿ ದಿ ಆಬ್ಸಲ್ಯೂಟ್ ಆರೋಗ್ಯನ್ಸ್ ಆಫ್ ಸಂಬಡಿ. ಅದನ್ನು ಡಿಸ್ಪೋಸ್ ಮಾಡಿರೋ ರೀತಿ ಏನು ಮಾಡ್ಕೋತಾರೆ ನೋಡೋಣ, ಬಿಸಾಕ್ಬಿಟ್ಟೋದ್ರೆ ಏನು ಮಾಡ್ಕೋತಾರೆ ಯಾರು ಅನ್ನೋದು. ಆರೋಗ್ಯನ್ಸ್ ಇಸ್ ವಿಸಿಬಲ್ ಡಿಸ್ಪೋಸಲಲ್ಲಿ. ಬಿಕಾಸ್ ಜನರಲಿ ಈ ರೀತಿ ಮರ್ಡರ್ಗಳಾದಾಗ ಹೈಡಿಂಗ್ ಕಾಣುತ್ತೆ, ಮರೆಮಾಚುವ ಯತ್ನಗಳು ಕಾಣುತ್ತವೆ, ತಪ್ಪಿಸ್ಕೊಳ್ಳೋದು ಕಾಣುತ್ತೆ. ಇಲ್ಲಿ ಅಬ್ಸಲ್ಯೂಟ್ ಆರೋಗ್ಯನ್ಸ್ ಕಾಣಿಸ್ತಾ ಇದೆ. ಯಾರೋ 3 ಜನ ಬಂದು ಏನೋ ಆಗತ್ತೆ, ಬಿಸಾಕ್ಬಿಟ್ಟು ಹೋಯ್ತಾರ ಆಯ್ತು, ಯಾವನ್ ಏನ್ ಮಾಡ್ಕೊತಾನೆ ಅಂತ. ಯಾರ ಅಪ್ಪನ ಮನೆ ಜೀವ ಅದು. ನಿಮ್ಮಗಳನ್ನ ನಿಮ್ಮ ಅಪ್ಪ ಅಮ್ಮಂದ್ರು ಯಾರೇ ಇರ್ಬೋದು, 15 ಜನದಲ್ಲಿ ಅಥವಾ ಹೊಸೊಬ್ರು ಇರ್ಬೋದು ಮಾಡಿರೋದು. ನಿಮ್ಮನ್ನು ಹೆಂಗೆ ನಿಮ್ಮ ಅಪ್ಪ ಅಮ್ಮ ಹುಟ್ಟಿಸಿದ್ರೋ ಹಂಗೆ ಆ ಹುಡುಗನೂ ಅವ್ರ ಅಪ್ಪ ಅಮ್ಮ ಹುಟ್ಟಿಸಿದ್ರು. ಅಫ್ಕೋರ್ಸ್ ಹಿ ಮೈಟ್ ಹ್ಯಾವ್ ಡನ್ ಎ ಮಿಸ್ಟೇಕ್ ಬೈ ಸೆಂಡಿಂಗ್ ಎ ರಾಂಗ್ ಮೆಸೇಜ್. ಅದಕ್ಕೆ ಶಿಕ್ಷೆ ಇತ್ತು, ಕಾನೂನು ರೀತಿಯಲ್ಲಿ ಬೇರೆ ದಾರಿ ಇತ್ತದಕ್ಕೆ. ಅದನ್ನು ಬಿಟ್ಬಿಟ್ಟು ಸಾಯಿಸ್ಬಿಡ್ತಾರೆ, ಕರ್ಕೊಂಬಂದು ಯಾವುದೋ ಶೆಡ್ಡಲ್ಲಿ ಕೂತ್ಕೊಂಬಂದು ಹೊಡಿತಾರೆ ಅಂತಂದ್ರೆ ವಾಟ್ ರಬ್ಬಿಶ್ ಮೆಂಟಾಲಿಟಿ ಅದು. ಕೆಲವರು ಇದನ್ನ ಡಿಫೆಂಡ್ ಮಾಡ್ಕೊಳ್ತಾರೆ ಸರ್. ಕಾರಣ ಇಲ್ಲದೆ ನಮ್ಮ ಬಾಸ್ ಹಿಂಗ್ ಮಾಡಿರೋ ಕಪಾಳಕ್ಕೆ ಹೊಡಿಬೇಕು ಡಿಫೆಂಡ್ ಮಾಡಕ್ ಬರೋರ್ನ. ಯಾರು ಇರಲಿ, ಅವ್ರ ಬಾಸೇ ಅಥವಾ ಅವ್ರ ಸೂಪರ್ ಬಾಸೇ, ನನಗೆ ಗೊತ್ತಿಲ್ಲ ಯಾರು ಮಾಡಿದಾರೋ ಮಾಡಿಲ್ವೋ, ಅದಲ್ಲ ಪ್ರಶ್ನೆ. ಈಗ ಆ ಘಟನೆಯನ್ನು ನೋಡುವಾಗ ಅದು ರಿವರ್ಸ್ ಸೈಡನ್ನು ನೋಡೋಕ್ಕಾಗದೆ ನೀವು ಮನುಷ್ಯರೇನು? ನಿಮ್ಮ ಅಪ್ಪ ಅಮ್ಮನೂ ಕೇಳಿ, ನನಗಿಂಗಾದ್ರೆ ನಿಮ್ಮಿಬ್ಬರಿಗೂ ಏನನ್ಸತ್ತೆ ಅಂತ. ಆಗ ನಿಮ್ಮ ಅಪ್ಪ ಅಮ್ಮ ಹೇಳ್ತಾರೆ ನಿಮಗೆ. ದಿಸ್ ಇಸ್ ಸಮಥಿಂಗ್ ರಿಯಲಿ ರಿಡಿಕ್ಯುಲಸ್. ಇದು ಯಾರು ಮಾಡಿರ್ತಾರೋ ಬಿಟ್ಟಿರ್ತಾರೋ, ಅದು ಆಮೇಲೆ ನೋಡೋಣ ಅದನ್ನು. 3ನೇ ಬಾರಿ ಅಸ್ತಿತ್ವಕ್ಕೆ ಬಂದಿರುವ ಸರ್ಕಾರ, ಕೇಂದ್ರ ಸರ್ಕಾರ, ಅರುಣಾಚಲ ಪ್ರದೇಶದ 30 ಸ್ಥಳಗಳಿಗೆ ಮರುನಾಮಕರಣ ಮಾಡಿದ ಚೀನಾಗೆ ಸಡ್ಡು ಹೊಡೆದಿದೆ. ನಾವು ಕೂಡ 30 ಟಿಬೆಟಿಯನ್ ಪ್ರದೇಶಗಳಿಗೆ ಭಾರತ ಸರ್ಕಾರ ನಾವು ಹೊಸ ಹೆಸರು ಕೊಟ್ಟಿದ್ವಿ. ನಾನು ಅವತ್ತಿಂದ ಹೇಳ್ತಿರುವೆ ಯಾವಾಗ್ಲೂ, ಅವ್ರು ಕಿರಿಕ್ ಮಾಡ್ಕೊಂಡು ಕಾಲ್ ಕೆರ್ಕೊಂಬಂದು ಹೆಸರು ಬದಲಾಯಿಸ್ತಾರೆ, ನಮಗೆ ಬದಲಾಯಿಸಕ್ಕಾಗಲ್ವೇ? ನಾವ್ ಯಾಕೆ ಬದಲಾಯಿಸಬಾರ್ದಿದ್ರೆ ನಾವ್ ಯಾಕೆ ಸುಮ್ಮನಿರ್ತೀವಿ ಅಂತ ಯಾವಾಗ್ಲೂ ಕೇಳುವೆ. ನೆಕ್ಸ್ಟ್ ಟೈಮ್ ಇಂದ ಅವ್ರು 4 ಮಾಡಿದ ತಕ್ಷಣ ನಾವು 4 ಮಾಡಬೇಕು. ನಮ್ದು 4 ಹೆಸರು ಚೇಂಜ್, ನಾವು ರಿವರ್ಸ್ ಮಾಡ್ಕೋವಾಗ, ನಿನ್ನ ಹೆಸರನ್ನ ನೀನು, ನಮ್ಮ ಹೆಸರನ್ನ ನಾವು, ಅಷ್ಟೇ. ಚೀನಾ ಕೆರಳಬಹುದು, ಈ ಕೆರಳಕಳ್ಳಿ ಏನು ಕೆರಳಬಹುದು ಅಂತಂದರೆ ಏನು ನಡು ಬಗ್ಗೆ ನಿಂತ್ಕೊಳ್ಳೋಕೆ ನಾವೇನು ಅವ್ರು ಜೀತದವ್ರ? ಇದೊಳಗೆ ಕಷ್ಟವಾಯ್ತಲ್ಲ ಇದು. ಇನ್ನು ಏನಾಗುತ್ತೆ ಗೊತ್ತಿಲ್ಲ. ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಯಿಜು ಮತ್ತೆ ತನ್ನ ಬುದ್ಧಿ ತೋರಿಸ್ದಂಗೆ ಕಾಣುತ್ತೆ. ಭಾರತದ ಜೊತೆ ಮಾಡಿಕೊಂಡಿದ್ದ ಒಪ್ಪಂದಗಳ ಮರುಪರಿಶೀಲನೆಗೆ ಮಾಲ್ಡೀವ್ಸ್ ಸಂಸತ್ ತೀರ್ಮಾನಿಸಿದೆಯಂತೆ. ಮಾಡ್ಕೊಳ್ಳಿ, ಯಾರು ಬೇಡ ಅಂದವರು. ರಿಪೇರಿ ಮಾಡ್ಕತೀಯೇನಪ್ಪ ಅಂತ ಒಂದು ಅವಕಾಶ ಇದೆ. ಇಲ್ಲ ನಾನು ಮಾಡ್ಕೊಳ್ಳಲ್ಲ, ನಾನು ಹಿಂಗೆ ಇರೋದ್ರೆ ಇರಯ್ಯ, ಬೇಡ ಅಂದವನು ಯಾವ ನಿನ್ನನ್ನು? ನಿನ್ನ ದೇಶ, ನಿನ್ನ ಹಣೆ ಬರ. ನೀನೇನು ಪರ್ಮನೆಂಟ್ ಅಧ್ಯಕ್ಷ ಅಲ್ವಲ್ಲಪ್ಪ ಆ ದೇಶಕ್ಕೆ. ಬದಲಾವಣೆ ಆಗಲಿ, ಇರಲಿ. ಎಸ್, ಖಾತೆ ಹಂಚಿಕೆ ಬೆನ್ನಲ್ಲೇ ಮೋದಿ ಸಂಪುಟದ ಬಹುತೇಕ ಸಚಿವರು ತಮ್ಮ ಇಲಾಖೆಗಳ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರು ಇಲಾಖೆಯ ಉನ್ನತಾಧಿಕಾರಿಗಳ ಜೊತೆಗೆ ಸಭೆ ನಡೆಸಿದ್ರು. ಕಾಂಪೀಟ್ ವಿತ್ ಚೀನಾ ಪರಿಕಲ್ಪನೆಯನ್ನು ಅಧಿಕಾರಿಗಳ ಜೊತೆ ಹಂಚಿಕೊಂಡರು. ನಂತರ ಭಾರತೀಯ ಉಕ್ಕು ಪ್ರಾಧಿಕಾರದ ಅಧ್ಯಕ್ಷ ಅಮರೇಂದ್ರ ಪ್ರಕಾಶ್ ಸೇರಿದಂತೆ ಹಲವರ ಜೊತೆಗೂ ಕೂಡ ಸಭೆಯನ್ನು ನಡೆಸಿದ್ದಾರೆ. ಇದೇ ರೀತಿ ಸೋಮಣ್ಣ, ಅಮಿತ್ ಶಾ, ಜೈಶಂಕರ್, ಅಶ್ವಿನಿ ವೈಷ್ಣವ್ ಎಲ್ಲರೂ ಕೂಡ ತಮ್ಮ ಇಲಾಖೆಯ ಜವಾಬ್ದಾರಿಯನ್ನು ಸ್ವೀಕಾರ ಮಾಡಿದ್ದಾರೆ. Agree, one who is a minister will be a minister for the country. Actually, everyone who becomes a minister, they will have to protect their states or whatever is there. But the issue is connected to the court.
court or anything. I think Prime Minister was there. Let us not intervene to it. It is their right. They might have written, but they will take their part. ಸೋಮಣ್ಣ ಅವರು ಇನ್ನ ಮಂತ್ರಿನೇ ಆಗಿಲ್ಲ, ಕಣ್ಣೇ ಬಿಟ್ಟಿಲ್ಲ. ಪಾಪ ಯಾಕೆ ನಾವು ಅದಕ್ಕೆ ಕೇಳೋದು? ನನಗನ್ಸಿತ್ತು ಸೋಮಣ್ಣ ಜಲಶಕ್ತಿ ಕೊಟ್ಟಾಗ ಖ್ಯಾತೆ ಆಗ್ಬೋದು ಇದು ಇಂಟರ್ಸ್ಟೇಟ್ ರಿವರ್ ಡಿಸ್ಪ್ಯೂಟ್ಸ್ ಇದ್ದಾಗ ಅಂತ. ಬಟ್ ಪಾಯಿಂಟ್ ಇಸ್ ಸಿಂಪಲ್. ನಂಬರ್ 1, ಸೋಮಣ್ಣ ಕೇಂದ್ರ ಮಂತ್ರಿ, ಕ್ಯಾಬಿನೆಟ್ ಅಲ್ಲ, ರಾಜ್ಯ ಮಂತ್ರಿ. ಭಾಳ ದೊಡ್ಡ ಪಾತ್ರ ಇರಲ್ಲ ಈ ವಿಚಾರದಲ್ಲಿ. ಎರಡನೇದು, ಕೇಂದ್ರ ಸರ್ಕಾರಕ್ಕೆ ತಮಿಳುನಾಡು ಕರ್ನಾಟಕದ ರಿವರ್ ಡಿಸ್ಪ್ಯೂಟ್ನಲ್ಲಿ ಯಾವ ಪಾತ್ರವೂ ಇಲ್ಲ. ಈಗ ಎಲ್ಲ CWC ಸುಪ್ರೀಂ ಕೋರ್ಟ್ ಲೆವೆಲ್ಸಲ್ಲಿ ಇವೆ. ಅಲ್ಲಿ ಕಾವೇರಿ ವಾಟರ್ ಮಾನಿಟರಿಂಗ್ ಕಮಿಟಿ, ಮೇಲುಸ್ತುವಾರಿ ಸಮಿತಿ ಅದರ ಕೈಯಲ್ಲಿದೆ. ಹಾಗಾಗಿ ಅಲ್ಲಿ ದೊಡ್ಡ ಪಾತ್ರ ಏನಿಲ್ಲ. ಇವರನ್ನು ಮಾಡಿದ್ರು ಅಷ್ಟೇ, ಯಾರನ್ನು ಮಾಡಿದ್ರು ಅಷ್ಟೇ, ಅದು ಅಲ್ಲೇ ತೀರ್ಮಾನ ಆಗೋದು. ಇನ್ನು ದೇವೇಗೌಡರು, ಮೋದಿಯವರು ತಮ್ಮ ಅಧಿಕಾರ ಸ್ವೀಕಾರ ಮಾಡಿದ ನಂತರ ದೂರವಾಣಿನಲ್ಲಿ ಹಲವು ಹಿರಿಯರಾಗಿ ದೇವೇಗೌಡರು, ಮನಮೋಹನ್ ಸಿಂಗು, ಪ್ರತಿಭಾ ಪಾಟೀಲ್, ಮಾಜಿ ರಾಷ್ಟ್ರಪತಿ ಅವರೆಲ್ಲರೂ ಕರೆ ಮಾಡಿ ವಿಚಾರಿಸ್ಕೊಂಡಿದ್ದಾರಂತೆ. ದೇವೇಗೌಡರು ಅದನ್ನು ಟ್ವೀಟಲ್ಲಿ ಹಂಚಿಕೊಂಡು ನನಗೂ ಫೋನ್ ಮಾಡಿದ್ರು, ಆರೋಗ್ಯ ವಿಚಾರಿಸಿದ್ರು, ಹೊಸ ಸರ್ಕಾರದ ಬಗ್ಗೆ ಇರೋ ತಮ್ಮ ಆಲೋಚನೆಗಳನ್ನು ಕೆಲವೊಂದು ಹಂಚಿಕೊಂಡ್ರು. ಅದ್ರ ಜೊತೆಗೆ ಅವ್ರ ಕಾಳಜಿಗೆ ನಾನು ಆಭಾರಿ, ನಾನು ಭಾವುಕನಾಗಿದ್ದೀನಿ, ದೇವರವ್ರಿಗೆ ಒಳ್ಳೇದು ಮಾಡಲಿ, ಭಾರತನ ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿ ಅಂತೆಲ್ಲ ಹೇಳಿದ್ದಾರೆ. ಈ ಮಧ್ಯೆ 18ನೇ ತಾರೀಕು ಅವ್ರು ಸ್ವಕ್ಷೇತ್ರ ವಾರಣಾಸಿಗೆ ಹೋಗ್ತಾರಂತೆ. ಇತ್ತ ರಾಯ್ಬರೇಲಿ ಮತದಾರರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ರಾಹುಲ್ ಗಾಂಧಿ ಹೋಗ್ತಾರಂತೆ. ಆಲ್ರೆಡಿ ಪ್ರಿಯಾಂಕಾ ಗಾಂಧಿ ಏನಾದ್ರು ವಾರಣಾಸಿಲಿ ಕಂಟೆಸ್ಟ್ ಮಾಡಿದ್ದಿದ್ರೆ 3 ಲಕ್ಷದಲ್ಲಿ ಮೋದಿ ಸೋತೋಗ್ತಿದ್ರು ಅಂತ ರಾಹುಲ್ ಗಾಂಧಿ ಎಲ್ಲ ಹೇಳಿದಾರಂತೆ. ಹಾಗೆಲ್ಲ ಊಹಾತ್ಮಕವಾಗಿ ಹೇಳೋಕ್ಕಾಗಲ್ಲ. ಅದನ್ನು ಕಂಟೆಸ್ಟ್ ಮಾಡಿದಿದ್ರು ಗೊತ್ತಾಗ್ತಿತ್ತು ನಮಗೆ. ಈ ಕಂಟೆಸ್ಟ್ ಮಾಡಿ ಈ ಮಾರ್ಜಿನ್ ಬಂದಿರೋದಕ್ಕೆ ಅಷ್ಟೇ ಅದ. ಆವಾಗ 3 ಲಕ್ಷದಲ್ಲಿ ಸೋಲ್ಲೂಬೋದಿತ್ತು ಪ್ರಿಯಾಂಕಾ ಗಾಂಧಿ. ಹಂಗೆ ಹೇಳೋಕ್ಕಾಗಲ್ಲ, ಅದು ಕಾಣ್ಸೆ. ಸ್ಮೃತಿ ಇರಾನಿ ವಿರುದ್ಧ ರಾಹುಲ್ ಗಾಂಧಿ ಬಂದಾಗ ಜನ ಹೆಂಗೆ ರೆಸ್ಪಾಂಡ್ ಮಾಡಿದ್ರು, ಆದರೆ ಲೋಕಲ್ ಒಬ್ಬ ವ್ಯಕ್ತಿ ಬಂದಾಗ ಹೆಂಗೆ ರೆಸ್ಪಾಂಡ್ ಮಾಡಿದ್ರು ಅಂತ ಈಗ ನಾವು ನೋಡಿದ್ದೀವಿ. ಈ ಸರಿನೂ ನೀವೇ ಹೋಗಿದ್ರೆ ಏನಾಗ್ತಿತ್ತು ಯಾರಿಗೆ ಗೊತ್ತು. ಹಾಗೆ ಎಸ್. ಆಂಧ್ರದಲ್ಲಿ ನಾಳೆ ಎನ್ಡಿಎ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ. ಸಿಎಂ ಆಗಿ ಚಂದ್ರಬಾಬು ನಾಯ್ಡು, ಡಿಸಿಎಂ ಆಗಿ ಜನಸೇನಾ ಪಕ್ಷದ ಪವನ್ ಕಲ್ಯಾಣ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಚಂದ್ರಬಾಬು ಸಂಪುಟದಲ್ಲಿ ಬಿಜೆಪಿಗೂ ಕೂಡ ಸ್ಥಾನಮಾನ ಸಿಗಲಿದೆ. ನಾಳೆ ಪದಗ್ರಹಣ ಸಮಾರಂಭದಲ್ಲಿ ಮೋದಿ, ಚಿರಂಜೀವಿ, ರಜನಿಕಾಂತ್ ಸೇರಿ ಹಲವರು ಭಾಗಿಯಾಗಲಿದ್ದಾರೆ. ಅಮರಾವತಿಯೇ ಆಂಧ್ರ ರಾಜಧಾನಿ, ವಿಶಾಖಪಟ್ಟಣಂ ಆರ್ಥಿಕ ರಾಜಧಾನಿ ಅಂತ ಭಾವಿ ಸಿಎಂ ಚಂದ್ರಬಾಬು ನಾಯ್ಡು ಘೋಷಣೆಯನ್ನ ಮಾಡಿದ್ದಾರೆ. ಆಂಧ್ರದಲ್ಲಿಯೂ ಕೂಡ ಕರ್ನಾಟಕ ಮಾದರಿಯಲ್ಲಿ ಉಚಿತ ಬಸ್ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಡುವ ಬಗ್ಗೆ ಈಗಾಗಲೇ ಅಧ್ಯಯನಗಳು ಆರಂಭವಾಗಿದೆ. ಈ ಯೋಜನೆ ಜಾರಿಯಾಗುವ ಸಂಭವ ಇದೆ. ಮತ್ತೊಂದು ಕಡೆ ಒಡಿಶಾದಲ್ಲಿ ನಾಳೆಯೇ ನೂತನ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ. ಇಂದು ಭುವನೇಶ್ವರದಲ್ಲಿ ನಡೆದ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಬುಡಕಟ್ಟು ಸಮುದಾಯದ ಹಿರಿಯ ಶಾಸಕ ಮೋಹನ್ ಮಾಝಿ ಅವರನ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡಿದ್ದಾರೆ. ರೈಟ್. ಕರ್ನಾಟಕ ತೆಲಂಗಾಣ ಮಾದರಿಯಲ್ಲಿ ಬಸ್ ಫ್ರೀ, ಡ್ಯಾಶ್ ಫ್ರೀ ಮಾಡ್ಬೋದು. ಬಟ್ ವಿಪರೀತವಾದ ರೆವಿನ್ಯೂ ಬೇಸ್ ಇರ್ಬೋದಾದ ಕರ್ನಾಟಕನೇ ತಿಳ್ಕಾಡು ಅಳ್ಳಾಡ್ತಿದೆ. ಇವಾಗ ಕಷ್ಟದಲ್ಲಿದ್ದೀವಿ, ಹೇಳ್ಕೊಳ್ಳಲ್ಲ ಅವ್ರುಗಳು. ನನ್ನ ಪ್ರಕಾರದಲ್ಲಿ ಇನ್ನೊಂದು 15-20 ದಿನ, ಒಂದು ತಿಂಗಳು ಕಳೆದ್ರೆ ಎಲ್ಲ ಗ್ಯಾರಂಟಿಗಳಲ್ಲಿ ಪ್ರಾಪರ್ ತಿಂಗಳಿಗೆ ದುಡ್ಡು ಪೇ ಆಗ್ತಿದೆಯಾ ಅನ್ನೋ ಪ್ರಶ್ನೆ ಬರುತ್ತೆ. ನೋಡ್ತಾ ಇರಿ ನಮ್ಮ ರಾಜ್ಯದಲ್ಲೂ. ಅಕ್ಕಿಗೆ ಎಕ್ಸ್ಟ್ರಾ ದುಡ್ಡು ಹೋಗ್ತಿದೆಯಾ, ಅದು ಹೆಣ್ಮಕ್ಳಿಗೆ ಹೋಗೋದು 200 ರೂಪಾಯಿ ಕರೆಕ್ಟಾಗಿ ತಿಂಗಳ ಹೋಗುತ್ತಾ, ಅಥವಾ 3 ತಿಂಗಳಿಗೆ ಹೋಗುತ್ತಾ, ಬರುತ್ತೆ ನೋಡಿ ಇವೆಲ್ಲ ಪ್ರಶ್ನೆಗಳು. ಬಸ್ನವರು ಕೊಡಬೇಕಾದ ದುಡ್ಡೆಲ್ಲ ಬಾಕಿ ಎಲ್ಲ ಕೊಡ್ತಾ ಇದ್ದೀರಾ, ಪವರ್ ದುಡ್ಡು ಆಗ್ತಿದೆಯಾ, ಪವರ್ನ ಪ್ರೊಡ್ಯೂಸ್ ಮಾಡೋಕ್ಕೆ ತೊಗೊಂಡ್ರೋ ಕೋಲ್ ಕಾಸು ಕೊಟ್ಟಿದ್ದೀರಾ, ಅಥವಾ ಕೋಲ್ದು ಬಿಲ್ ಏನಾದ್ರು ಉಳ್ಕೊಂಬಿಟ್ಟಿದೆಯಾ, ಹಿಂದೆಲ್ಲ ಉಳ್ಕೊಂಡಿತ್ತು. ಇನ್ನು ಆಂಧ್ರ ಕತೆ ಹೇಳಿ, ಮೊದಲೇ ರೆವಿನ್ಯೂ ಇಲ್ಲ, ಇದು ಬೇರೆ. ಅಲ್ ರೈಟ್ ಮಾಡಲಿ. ಮಾಡಿದಾರಲ್ಲ. ಎಸ್.